ನಮಸ್ಕಾರ. ಇವತ್ತು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆದಂಥ ಕೆಂಪು ಹಿಂಡಿ ತೋರಿಸ್ತಾನೆ. ಕೆಂಪು ಮೆಣಸಿನಕಾಯಿ, ಬೆಳ್ಳುಳ್ಳಿ ಚಟ್ನಿ. ಇದಕ್ಕೇನೆಲ್ಲ ಬೇಕು ಇಲ್ಲೈತೆ ನೋಡ್ರಿ. ಒಂದೆರಡು ಹಿಡಿ ಒಣಮೆಣ್ಸಿನ್ಕಾಯಿ ತೊಗೊಂಡೇನಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಉಪ್ಪು. ಇವಾಗ ದೊಡ್ಡ 2 ಸೈಜಿನ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳೋಣ. ಹಸಿ ಸ್ಮೆಲ್ ಹೋಗಬೇಕು, ಚೆಂದಾಗಿ ಸ್ಮೂತಾಗಿ ಬೇಯಬೇಕು. ಇದು ಒಂದು ಚಟ್ನಿ ಇದ್ದು ಬಿಟ್ರೆ ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಈ ಥರ ಹುರ್ಕೋಬೇಕು. ಇದಕ್ಕೊಂದೆರಡು ಕಡ್ಡಿ ಕರಿಬೇವು ಹಾಕೋಣ. ಜಾಸ್ತಿ ಹಾಕೋದು ಬೇಡ, ಕಲರ್ ಚೇಂಜ್ ಆಕೈತಿ. ಆನಂತರ ಒಂದೆರಡು ಹಿಡಿ ಬ್ಯಾಡಗಿ ಮೆಣಸಿನ್ಕಾಯಿ. ರುಚಿಗೂ ಕಲರ್ಗೂ ಫೇಮಸ್ ಇವು. ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ. ಇದು ಬೆಳ್ಳುಳ್ಳಿ ಚಟ್ನಿ ಆಗಿರೋದ್ರಿಂದ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬೇಕಿಲ್ಲಿ. ಒಂದು 5-6 ಗಡ್ಡಿ ಬೆಳ್ಳುಳ್ಳಿ, ಜವಾರಿ ಗಡ್ಡಿ ಮೇಲಿನ ಸಿಪ್ಪೆ ತೆಗೆದು ಇಲ್ಲಿ ಹಾಕ್ತೇನೆ ನಾನು. ಜೀರಿಗೆ ಅರ್ಧ ಸ್ಪೂನ್. ಬೆಳ್ಳುಳ್ಳಿ ಎಷ್ಟು ಬೇಕಾದರೂ ಹಾಕ್ರಿ. ಬೆಳ್ಳುಳ್ಳಿ ಚಟ್ನಿ ಆಗಿರೋದ್ರಿಂದ ಬೆಳ್ಳುಳ್ಳಿ ಆರೋಗ್ಯಕ್ಕೂ ಒಳ್ಳೆಯದು. 5-6 ಗಡ್ಡಿ ಹಾಕೇನೆ ನೋಡ್ರಿ ನಾನಿಲ್ಲಿ. ಜವಾರಿ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ಸಿಕ್ಕಂಥವು ಹಾಕ್ರಿ. ಆದರೆ ಜವಾರಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟು ಸೂಪರಾಗಿರ್ತೈತಿ. ಸಾಕಿನ್ನು ಫ್ರೈ ಮಾಡ್ಕೊಳೋದು. ಸ್ವಲ್ಪ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಎಂಟು ದಿನದವರೆಗೂ ಆರಾಮ್ಸೆ ತಿನ್ಬೋದು ಇದನ್ನು. ಇದು ತಿಂಗಳಿಗಟ್ಟಲೆ ಇಟ್ಟರು ಕೆಡಲ್ಲ, ಆದರೆ ತಿಂಗಳಿಗಟ್ಟಲೆ ಇಡೋದು ಬೇಡ. ಯಾವ ಚಟ್ನಿಗಳನ್ನು 15 ದಿನ, ತಿಂಗಳ ಇಡೋದು ಬೇಡ. 8 ದಿನ ಲಾಸ್ಟ್. ವಾರಕ್ಕೊಮ್ಮೆ ಮಾಡಿಕೊಂಡ್ರು ಅಡ್ಡಿಲ್ಲ. ಫ್ರೆಶ್ ಅಂದು ಟೇಸ್ಟಿ ಅದಂತ ತಿನ್ನಬೇಕು. ಅದು ತಿಂಗಳು ಬರ್ತೈತಿ, 2 ತಿಂಗಳು ಬರ್ತೈತೆ ಅಂತ ಇಟ್ಟರೆ ಅದು ಗೊಡ್ಡ ಖಾರ ಆಕೈತಿ, ರುಚಿ ಹೋಗ್ತತಿ, ಸರಿ ಅನ್ಸಂಗಿಲ್ಲ. 8 ದಿನಕ್ಕೆ ಒಂದು ಸಲ ಮಾಡ್ಕೋರಿ, ಮಸ್ತ್ ಅಂದರೆ ಮಸ್ತ್ ಇರ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಕೆಂಪು ಹಿಂಡಿ ಅಂತಾರೆ, ಖಾರ ಚಟ್ನಿ ಅಂತಾರೆ, ಬೆಳ್ಳುಳ್ಳಿ ಖಾರ ಅಂತಾರೆ ನೋಡ್ರಿ. ಹುಣಸೆ ರಸ, ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕಬೇಕು. ಇಷ್ಟು ಹಾಕಿ ರುಬ್ಬಿ ಬಿಡಬೇಕು. ನೈಸ್ ಪೇಸ್ಟ್ ಆಗಬಾರ್ದು, ಸ್ವಲ್ಪ ತರಿ ತರಿ ಇರಬೇಕು. ಇವಾಗ ತೋರಿಸ್ತೇನೆ ನೋಡಿರಿ. ಈ ಥರ ಇಷ್ಟಾದ್ರೆ ಸಾಕು. ಇದನ್ನು ಅದೇ ಕಡಾಯಿಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾಗಿಂದ ಈ ಚಟ್ನಿ ಇದ್ರಾಗ ಹಾಕಿ ಸ್ವಲ್ಪ ಒಂದು 20 ಸೆಕೆಂಡ್ ಸಣ್ಣ ಉರಿಯೊಳಗೆ ಬೇಯಿಸಿಬಿಡ್ಬೇಕು. ಇವತ್ತಿಗಿಂತ ನಾಳೆ ಭಾಳ ರುಚಿ. ಇದು ಮಾಡಿದ ಮರನೇ ದಿವಸ ಭಾಳ ಟೇಸ್ಟಾಗಿರ್ತೈತಿ. ಕಲರು ರೆಡ್ಡಾಗಿ ಬಂದಿರ್ತೈತಿ. ನೀವು ಟ್ರೈ ಮಾಡಿರಿ ಈ ಥರ ಚಟ್ನಿನ. ಯಾರು ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಪ್ಲೀಸ್. ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗಕತ್ತು. ಇವತ್ತಿಗಿಂತ ನಾಳೆ ಅಂತೂ ಸೂಪರಾಗಿರ್ತೈತಿ ನೋಡಿರಿ. ಮರುದಿವ್ಸ ಫೋಟೋ ತಗೊಂಡೇನಿದ್ನ ಏನು ಸೂಪರಾಗಿ ಬಂದೈತಿ. ನೀವು ಟ್ರೈ ಮಾಡಿರಿ. ಇದ್ರ ಜೊತೆಗೆ ಬೆಣ್ಣೆ, ಬಿಸಿ ಬಿಸಿ ಜೋಳದ ರೊಟ್ಟಿ ಬೆಣ್ಣೆ ಹಚ್ಕೊಂಡು ತಿಂದುಬಿಟ್ರೆ ಒಂದು ರೊಟ್ಟಿ ಜಾಸ್ತಿ ಹೋಗ್ತೈತಿ. ವಿಡಿಯೋ ಮುಗಿಸ್ತೇನೆ.